ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ಬರ್ತಾ ಇದೆ ಜಸ್ಟ್ ಇನ್ನು ಒಂದು ಬೆಂಕಿ ಸುದ್ದಿ. ನಮ್ಮ RCBಗೆ ಸೆಂಚುರಿ ಹೊಡೆದಿದ್ದಾರೆ ಮತ್ತೆ ವಿಲ್ ಜಾಕ್ಸ್. ಇದು ಅವರ 3ನೇ ಸೆಂಚುರಿ T20 ಫಾರ್ಮ್ಯಾಟ್ ಅಲ್ಲಿ. ಅದು ಈ ವರ್ಷನೇ ಬಂದಿದೆ, 2 ಸೆಂಚುರಿ. ಸೌತ್ ಆಫ್ರಿಕನ್ ಲೀಗಲ್ಲಿ SI20 ಒಂದು ಸೆಂಚುರಿನ ಹೊಡೆದಿರೋ. ಇನಿಷಿಯಲ್ ಸ್ಟೇಜಸ್ ಆಫ್ ಸೌತ್ ಆಫ್ರಿಕನ್ ಲೀಗಲ್ಲಿ ಒಂದು ಸೆಂಚುರಿ ಬಂದಿತ್ತು. ಅದಾದ್ಮೇಲೆ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಆಡ್ತಾ ಇದ್ರು. ಅದಾದ್ಮೇಲೆ ಇವಾಗ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗಲ್ಲಿ ಇನ್ನೂ ಒಂದು ಸೆಂಚುರಿನ ಹೊಡೆದಿದ್ದಾರೆ. ಜಸ್ಟ್ ಫ್ರಮ್ 53 ಬಾಲ್ಸ್ ಹೊಡೆದಿರೋದು 108 ರನ್ ಗುರು. 10 ಸಿಕ್ಸು ಒಬ್ರಿಗಂತೂ ಹಾಕೊಂಡು ತತ್ಕಿ ಇಕ್ಬಿಟ್ಟಿದ್ದಾರೆ ಗುರು. 69 ರನ್ 70 ರನ್ ಹೊಡೆಸ್ಕೊಂಡಿದ್ದಾರೆ. ಅಲಮೀನ್ ಅಂತ ಒಬ್ರು ಬೌಲರ್ 70 ರನ್ನು, ಒಬ್ಬರೇ ಬೌಲರ್, ಅದು 2 ವಿಕೆಟ್ ಅಂತ ತೆಗೆದು 70 ರನ್ ಹೊಡೆಸ್ಕೊಂಡಿದ್ದಾರೆ. ಅವರೊಬ್ರಿಗೆ ಹಾಕೊಂಡು ತತ್ಕಿದ್ದಾರೆ ಅಂತ ಹೇಳಬೇಕು, ಸಖತ್ತಾಗೆ. ಇನ್ನೂ ಒಂದು ಕಡೆ ಮೊಯಿನ್ ಅಲಿ ಕೂಡ ಚೆನ್ನಾಗಿ ಆಡಿದ್ದಾರೆ. ಮೊಯಿನ್ ಅಲಿ ಅಂದರೆ ನಾನು ಈ ಮ್ಯಾಚ್ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ RCB ಹುಡುಗರೇ ನೋಡ್ತಾ ಇರ್ತೀರಾ. ಏನು ಗುರು RCB ಪ್ಲೇಯರ್ ಬಗ್ಗೆ ಏನು ಮಾತಾಡ್ತೀಯ ಅಂತ ಕೇಳ್ತೀರಾ, CSK ಪ್ಲೇಯರ್ ಬಗ್ಗೆ ಏನು ಮಾತಾಡ್ತೀಯ ಅಂತ ಕೇಳ್ತೀರಾ ಸ್ವಲ್ಪ ಜನ. ಹೇಳಲೇಬೇಕು, ಈ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಮೊಯಿನ್ ಅಲಿ ಕೂಡ ವಿಲ್ ಜಾಕ್ಸ್ ಅವ್ರ ಜೊತೆಗೆ ಒಂದು ಕಾಂಟ್ರಿಬ್ಯೂಷನ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದಾರೆ. ಲಿಟನ್ ದಾಸ್ ಅವರು ಇನಿಷಿಯಲಿ ಸಕ್ಕದಾಗ ಬಿಲ್ಡ್ ಮಾಡಿದ್ರು ಪಾರ್ಟ್ನರ್ಶಿಪ್ನ. ವಿಲ್ ಜಾಕ್ಸ್ ಆಸ್ ಎ ಓಪನರ್ ಆಡಿದ್ದು, ಅವ್ರು 60 ರನ್ ಹೊಡಿತು ಅಂದರೆ ಇವರು 108 ರನ್ ಹೊಡೆದು, ಇಲ್ಲಿ ಮೊಯಿನ್ ಅಲಿ ಬಂದ್ಬಿಟ್ಟು ಅರೌಂಡ್ ಒಂದು 50 ರನ್ ಹೊಡೆದಿದ್ದಾರೆ. ಜೊತೆಗೆ 4 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದಿದ್ದಾರೆ. ಮೊಯಿನ್ ಅಲಿ ಹ್ಯಾಟ್ರಿಕ್ನ ತೆಗೆದಿದ್ದಾರೆ ಈ ಮ್ಯಾಚಲ್ಲಿ. ಸೊ ಒಂಥರ IPL ಪ್ಲೇಯರ್ಸ್ಗಳೆಲ್ಲ ಒಂಥರ ಮಿಂಚ್ತಾ ಇದ್ದಾರೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಹೇಳಬೇಕು. ಒಟ್ಟಲ್ಲಿ ನಮ್ಮ ವಿಲ್ ಜಾಕ್ಸು ಈ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದೆ. 108 ರನ್ನ ಹೊಡೆಯೋದ್ರ ಮೂಲಕ. ಇವರ ಟೀಮು ಕಲೆ ಹಾಕಿದ್ದು ಯಾರು ವರ್ಸಸ್ ಯಾರು ಅಂತಲೇ ಹೇಳಿಲ್ಲ ಅಲ್ವಾ ಗುರು ನಿಮಗೆ. ಚೆತ್ತೋಗ್ರಾಮ್ ಚಾಲೆಂಜರ್ಸ್ ವರ್ಸಸ್ ಇವ್ರು ಯಾರು ಗುರು, ಇವರು ಕೊಮಿಲಿಯಾ ವಿಕ್ಟೋರಿಯನ್ಸ್ ಅಂತ ಏನೇನೋ ಇದೆ ವಿಚಿತ್ರವಾಗಿ. ಸೊ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗಲ್ಲಿ ಓಡ್ದಿರೋದು ಗುರು. ಸೊ ಇದನ್ನ ಹೇಳಲೇಬೇಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ವಿಲ್ ಜಾಕ್ಸು ನಮಗೆ ಮೈನ್ ಪ್ಲೇಯರ್ ಆಗಿ ಆಡ್ತಾರೋ ಅಥವಾ ಬ್ಯಾಕಪ್ ಪ್ಲೇಯರ್ ಆಗಿದ್ದಾರೋ ಅಂತ ನಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಈ ಕಡೆ ಮ್ಯಾಕ್ಸ್ವೆಲ್ ಬೇರೆ ಅಬ್ಬರಿಸ್ತಾ ಇದ್ದಾರೆ, ಈ ಕಡೆ ವಿಲ್ ಜಾಕ್ಸ್ ಬೇರೆ ಅಬ್ಬರಿಸ್ತಾ ಇದ್ದಾರೆ. ಆದ್ರಿಂದ ಯಾಕಂದರೆ ಈ ಇಯರ್ಲೇ 2 ಸೆಂಚುರಿ ಬಂದಿರೋದು T20 ಫಾರ್ಮ್ಯಾಟಲ್ಲಿ, 3ನೇ ಸೆಂಚುರಿ ಅವ್ರದ್ದು. ಈ ಕಡೆ ಮ್ಯಾಕ್ಸ್ವೆಲ್ ನೋಡ್ತು ಅಂದರೆ ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ಲೇ ಅಬ್ಬರಿಸ್ತಾ ಇದ್ದಾರೆ. ಸೊ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಬಟ್ ಆದರೂ ಬ್ಯಾಡ್ ನ್ಯೂಸ್ಗಳು ಕೂಡ ಕೆಲವು RCBಗೆ ಬಂದಿದೆ. ಟಾಮ್ ಕ್ರನ್ಗೆ ಇಂಜುರಿ ಆಗಿರೋದಾಗಿರ್ಬೋದು, ಜೊತೆಗೆ ಟಾಪ್ಲಿಗೆ ಇಂಜುರಿ ಆಗಿರೋದಿರ್ಬೋದು. ಸೊ ಇವರಿಗೆ ರೀಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತಾರೋ ಅಥವಾ ಏನಾಗುತ್ತೆ ಅಂತ. ಬೌಲಿಂಗಲ್ಲಿ ಸ್ವಲ್ಪ ನಮಗೆ ಬ್ಯಾಟಿಂಗಲ್ಲೇ ಚಿಂತೆ ಇರಲಿಲ್ಲ, ಇದು ಬೌಲಿಂಗಲ್ಲೇ ನಮಗೆ ಚಿಂತೆ ಇದ್ದು. ಬೌಲಿಂಗಲ್ಲೇ ಇವಾಗ ಒಂಥರ 2 ಇಂಜುರಿ ಆಗೋಗ್ಬಿಟ್ಟಿದೆ. ಸೊ ಒಂದು ಕಡೆ ಪಾಸಿಟಿವ್ ಹೋಗ್ತಾ ಇದೆ, ಇನ್ನೂ ಒಂದು ಕಡೆ ನೆಗೆಟಿವ್ ಹೋಗ್ತಾ ಇದೆ. ಕಾಸು ನೋಡಬೇಕು ಏನಾಗುತ್ತೆ ಅಂತ. ಇವರು ನೀವು ಹೇಳ್ಬೋದು ಏನ್ಗಾರು ಅಲ್ಲೆಲ್ಲ ಆಡ್ಕೊಂಬರ್ತಾರೆ, ಇಲ್ಲೆಲ್ಲ ಏನು ಉದ್ರಕೊಂಡ್ಬಿಡ್ತಾರೆ IPL ಅಲ್ಲಿ, ಎಲ್ಲೆಲ್ಲೋ ಆಡೋದಲ್ಲ. ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗಲ್ಲಿ ಅದು ಯಾರೋ ಅಲಮೀನಂತೆ 70 ರನ್ ಹೊಡ್ಸ್ಕೊಂಡಿದ್ದಾರೆ 4 ಓವರ್ಗೆ, ಹಂಗೆಲ್ಲ ಹೊಡೆಯೋದು. ಇಲ್ಲಿ ಬಂದ್ಬಿಟ್ಟು ಹೊಡಿಬೇಕು ಅಂತ ಹೇಳ್ತೀರಾ, ಮತ್ತು ಇನ್ನೇನು ಅಲ್ಲಿ ಹೊಡಿಬಾರ್ದು ಸ್ವಲ್ಪ ಜನ ಹೇಳ್ತೀರಾ. ಅದಕ್ಕೆ ಹೇಳ್ತಾ ಇರೋದು. ಒಟ್ಟಿನಲ್ಲಿ ನಮ್ಮ ವಿಲ್ ಜಾಕ್ಸು ಈ ಇಯರ್ ಇನ್ನೂ ಒಂದು ಸೆಂಚುರಿ ಹೊಡೆದಿದ್ದಾರೆ. ನಮ್ಮ RCBಗೆ ಅದು ಹೆಂಗೆ ಆಡ್ತಾರೋ ಏನೋ ಗೊತ್ತಿಲ್ಲ. ಇನ್ನೂ ಒಂದು ಮ್ಯಾಚು ಸಹ ನಮ್ಮ RCBಗೆ ಆಡಿಲ್ಲ. IPL ಅಲ್ಲಿ ಇನ್ನೂ ಒಂದು ಮ್ಯಾಚು ಸಹ ಆಡಿಲ್ಲ. ಈ ಪ್ರೆಷರೇ ಬೇರೆ, ಆ ಪ್ರೆಷರೇ ಬೇರೆ ಖಂಡಿತ ಅಂತೂ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಥ್ರೂಔಟ್ ದ ವರ್ಲ್ಡು ಸಿಕ್ಕಾಪಟ್ಟೆ ಲೀಗ್ಗಳನ್ನ ಆಡಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಕ್ಯಾರಿ ಮಾಡ್ತಾರೆ IPL ಅಲ್ಲೂ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಲ್ಲಿ ಬೊಂಬಾಟಾಗಿ ಆಡಿದರೆ ಇವರು ಒಂದೊಂದು ಸಿಕ್ಸ್ನು ಕೂಡ ಒಂದೊಂದು ಕ್ಲಿಯರ್ ಆಗ್ತಾ ಇತ್ತು. ನಾನು ಸಾಧ್ಯವಾದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ಹೈಲೈಟ್ಸ್ ವಿಡಿಯೋನ, ಇವರ ಸೆಂಚುರಿ ವಿಡಿಯೋನ. ಬೇಕಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಹಾಕೋಬೋದು, ಲಿಂಕ್ ಡೌನ್ ಇದೆ ಡಿಸ್ಕ್ರಿಪ್ಷನ್ನು, ಸಬ್ಸ್ಕ್ರೈಬ್ ಹಾಕೋಬೋದು. ಸೊ ನಾವು ಒಂದು ಹೇಳಬೇಕಾಗಿತ್ತು, ಹೇಳಿದ್ದೀನಿ ಹೆಸರನ್ನ. ವಿಲ್ ಜಾಕ್ಸ್ ಅಂತೂ ಕ್ರೇಜಿ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಫ್ಯಾಫ್ ಡು ಪ್ಲೆಸಿಸು ಕೂಡ ಒಂಥರ ಅನ್ಸರ್ಟೇನ್ ಆಗಿದೆ ಅವರ ಫಾರ್ಮು. ಒಂದೊಂದು ಮ್ಯಾಚ್ ಆಡ್ತಾರೆ, ಒಂದೊಂದು ಮ್ಯಾಚ್ ಆಡೋದಿಲ್ಲ. ಈ ಸೌತ್ ಆಫ್ರಿಕನ್ ಲೀಗ್ ಏನಿತ್ತು SI20 ಅಷ್ಟೊಂದೇನು ಹೆವಿಯಾಗಿ ಆಡಿದ್ದಾರೆ ಅಂತಲ್ಲ, ಎಲ್ಲೋ ಒಂದು 3 ಮ್ಯಾಚ್ ಕರೆಕ್ಟಾಗಿ ಆಡಿದ್ದಾರೆ ಹೆಸರನ್ನ ಫ್ಯಾಫ್ ಡು ಪ್ಲೆಸಿಸ್ ಅವರು. ಅದನ್ನು ಬಿಡ್ತು ಅಂದರೆ ಇನ್ನೆಲ್ಲ ಮ್ಯಾಚು ಕೂಡ ಆಲ್ಮೋಸ್ಟ್ ಫ್ಲಾಪ್ ಆಗಿದ್ದಾರೆ. ಒಂಥರ ಅನ್ಸರ್ಟನ್ ಆಗಿದೆ. ಇವರು ಕೂಡ ಒಂಥರ ಅನ್ಸರ್ಟನ್ ಆಗಿದ್ದಾರೆ. ಬಟ್ ಫ್ಯಾಫ್ಗಿಂತ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ. ಕಾದು ನೋಡಬೇಕು. ನಾಯಕರಾಗಿರುವಂಥ ಫ್ಯಾಫ್ ಅವ್ರನ್ನ RCB ಈ ವರ್ಷನೂ ನಾಯಕರಾಗಿ ಬಿಟ್ಟಿರುತ್ತೋ ಅಥವಾ ವಿಲ್ ಜಾಕ್ಸ್ ಇಲ್ಲಾಗರು ಬೊಂಬಾಟಾಗಿ ಆಡ್ತಾ ಇದ್ದಾರೆ. ವಿಲ್ ಜಾಕ್ಸ್ ಅಸ ಓಪನರ್ ನೋಡಿ ಹೆಂಗೆ ತದಕ್ತಾ ಇದ್ದಾರೆ, ಸೆಂಚುರಿ ಎಲ್ಲ ಹೊಡಿತಾ ಇದ್ದಾರೆ. ವಿಲ್ ಜಾಕ್ಸ್ಲೇ ಆಡಲಿ ಬಿಡುಗರು, ಬೇರೆ ಯಾರು ಕ್ಯಾಪ್ಟನ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ RCB. ನಾನು ಸುಮ್ಮನೆ ಹೇಳ್ತಾ ಇರೋದು ಗುರು, ಫನ್ನಾಗಿ ಫ್ಯಾಫ್ ಅವ್ರನ್ನ ಕ್ಯಾಪ್ಟನ್ ಆಗಿರ್ತಾರೆ. ಒಟ್ಟಿನಲ್ಲಿ ಇವ್ರನ್ನ ಅದೆಲ್ಲ ಆಡಿಸ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತ ಹುಟ್ಕೊಂಡಿದೆ. ಬ್ಯಾಕಪ್ ಆಗಿ ಇಟ್ಕೊಂಡಿದ್ರ, ಮೇನ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ರ ಅಂತ ಅವರು ನಮ್ಮ ಸ್ಕ್ವಾಡಿಗೆ ಬಂದಾದಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಲಾಸ್ಟ್ ವರ್ಷ ಆಡದೇ ಇರೋದನ್ನ ನಾವೇನು ಹೇಳೋದಕ್ಕಾಗಿಲ್ಲ RCB ಇವ್ರನ್ನ ಯಾವ ಥರ ಟ್ರೀಟ್ ಮಾಡ್ತಾ ಇದೆ ಅಂತ. ಕಾದ್ ನೋಡೋಣ. ಒಟ್ಟಿನಲ್ಲಿ ವಿಲ್ ಜಾಕ್ಸ್ ಅಂತೂ ಕ್ರೇಜಿ ಫಾರ್ಮಲ್ಲಿ ಕಾಣಿಸ್ತಿದ್ದಾರೆ 2 ಸೆಂಚುರಿ ಹೊಡೆಯೋದ್ರ ಮೂಲಕ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.